ಹೋಗಮ್ರಿ. ಖುಷಿ ಆತ. ಈಗ ಹೋಗ್ರ ಇಷ್ಟೆಲ್ಲ ಮಾತಾಡಕತ್ತೀನಿ, ನನ್ನ ಮಾತೆಲ್ಲ ನಿಮಗೆ ತಿಳಿತಾವ. ಒಂದ್ ಮಾತ್ರ ಮಾತಾಡ್ರಿ. ದೇವ್ರ ಅಂದ ಚಂದ ರಗಡ್ ಕೊಟ್ಟಾನ, ಆಸ್ತಿ ಐಶ್ವರ್ಯೊಳಗ ನಿಮ್ ತಿಳಿಯಾಡ್ಸಾಕತ್ತಾನ. ಆದ್ರ ಇದು ಒಂದ ನಿಮ್ಗೆ ಕೊರತೆ ಮಾಡ್ಯಾನ. ನಂಬಿದ ಹನುಮಪ್ಪ ಯಾರಿಗೂ ಕೈ ಬಿಟ್ಟಿಲ್ರಿ. ಇಂದಲ್ದ ನಾಳೆ ನಿಮ್ಗೆ ಮಾತು ಕೊಟ್ಟೆ ಕೊಡ್ತಾನೆ, ಮಾತು ಬಂದ ಬರ್ತಾವ. ನೀವು 4 ಮಂದಿ ನಕ್ಕೋತ ಮಾತಾಡ್ತೀರಿ, ಆ ನಂಬಿಕೆ ನನಗೈತ್ರಿ. ಬರ್ರಿ ಹೋಗೋಣ. ಹಿಂಗ್ ವಯಸ್ಸಿನ ಹುಡುಗಿ ಕೈ ಹಿಡ್ಕೊಂಡು ಅಡ್ಡಾಡಿದ್ರ ಆಕಿನ್ ಯಾರ್ ಮದ್ವಿ ಆಗ್ಬೇಕ? ಒಬ್ರ ಎಲ್ಲಿ ಹೊರ ಹೋಗ್ತಾರ ಹೇಳ್ರಿ? ಮೊದಲ ಮಾತು ಬರೋದಿಲ್ಲ. ಎಲ್ಲಾರ ಹೋಗಿ ಏನ್ರ ಕೇಳ್ಬೇಕಂದ್ರ ಎಲ್ಲಾರು ಅಸಹ್ಯ ಮಾಡೋರು ಅದಾರ. ಗುಡಿ ಕರ್ಕೊಂಡ್ ಹೋಗ್ಬೇಕಾದ್ರ, ಅಂಗಡಿ ಕರ್ಕೊಂಡ್ ಹೋಗ್ಬೇಕಾದ್ರ, ಎಲ್ಲಾರ ಹೊರ ಕರ್ಕೊಂಡ್ ಹೋಗ್ಬೇಕಾದ್ರ ಯಾರೊಬ್ರು ಜೋಡ್ಬೇಕ. ನೀವಂತ್ರು ಇವತ್ತು ಯಾವ್ದೇ ಕೆಲಸ ಮ್ಯಾಗಿದ್ರಿ, ನನಗ ಹೋಗೋಣ ಅಂದ್ರ ಅದು ಗುಡಿ ಕರ್ಕೊಂಡ್ ಹೋಗಂದಿನಿ. ಗುಡಿ ಕರ್ಕೊಂಡ್ ಹೋಗಿ ದೇವ್ನ ಏನ್ರ ಬಿಡ್ಕೊಂಡ್ರ ನನ್ ಮಗಳಿಗೆ ಮಾತ್ ಬರ್ತಾವನ? ಬಂದ್ರು ಬರ್ಬೋದ್ರಿ. ದೇವ್ರಕಿಂತ ದೊಡ್ಡವ್ರ ಯಾರ್ದಾರ? ದೈವ ನಿಮ್ ಕಡೆ ಇತ್ತಂದ್ರ, ದೇವ್ರ ನಿಮ್ ಕಡೆ ಇದ್ರ ಮಾತ್ ಬಂದ್ರು ಬರ್ಬೋದು. ಹುಟ್ಟದಾಗನ ಮಾತ್ ಬರ್ಲಿಲ್ಲ, ಬೆಳೆದಿಷ್ಟು ದೊಡ್ಡ ಕೈಗಳ ಈಗ ಹೆಂಗ್ ಮಾತ್ ಬರ್ತಾವು? ಮಾತು ಬರ್ಲ ಅಂತೇಳಿ ಹಾಡದ ಮಗಳು ನೀವ ಹಿಂಗ್ ಹೋಗದ್ ಮಾತಾಡಿದ್ರೆ ಹೆಂಗ್ರಿ? ಯಾರಿಗ ವಜ್ಜಾಗ್ಯಾರ ಅವ್ರು? ನಾವು ನಿಮ್ ಮನಿ ಕೆಲಸದವ್ರು, ಕೆಲಸ ಮಾಡೋದ್ರ ಜೊತೆ ಇವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀವಿ. ನಮಗಂತೂ ವಜ್ಜಾಗಿಲ್ರಿ. ಯಾಕಂತ ಹಳೆ ಮಾಡ್ಕೋತೀರಿ? ಶಂಕ್ರು, ನನಗ ಕುಂತ್ರ ನಿಂತ್ರಿಕಿದೊಂದ ಚಿಂತಿ, ಈಕಿದು ಮದ್ವಿ ಮಾಡ್ಬೇಕಂತ ಮಾಡೀನಿ. ಬರೀ ಸೊನ್ನಿ ಮ್ಯಾಗ ತಿಳ್ಕೊಳಕಿ, ನೀವ್ ಹೇಳ್ದಂಗೆ ಕೇಳ್ಕೊಳಕಿ, ನೀವ್ ಹೇಳ್ದಕ್ಕೆ ಅರ್ಥ ಆಕಿತ್ತು. ಇನ್ನೊಬ್ರ ಮನಿ ಸೊಸೆಯಾಗಿ ಅಲ್ಲಿ ಸೊನ್ನಿ ಮ್ಯಾಗ ಬದಕಂದ್ರೆ ಹೆಂಗ್ ಬದಕ್ಬೇಕ್ರಿ? 100 ಸಲ ವಿಚಾರ ಮಾಡಿ ಮದ್ವಿ ವಿಚಾರ ಮಾಡ್ರಿ. ಎಲ್ಲಾ ವಿಚಾರ ಮಾಡಿ ಮದ್ವಿ ನಿರ್ಧಾರ ಮಾಡೀನಿ. ಈಗ ಒಬ್ಬಾಕಿನ್ ಚಂದ ನೋಡ್ಕೊಂಡು ಒಬ್ಬ ಮನಿ ಹಳೆ ಸಿಕ್ಕ್ರ ಅಷ್ಟ ಸಾಕ್ ನನಗ. ಊರಿಗೆ ಅಷ್ಟೆಲ್ಲಾ ಉಪಕಾರ ಮಾಡಿರಿ, ಮನಿ ಹಳೆ ಹಾಕ್ರಿ. ಚಲೋ ಹಳೆ ಸಿಗ್ತಾನ, ಚಲೋ ಆಗಲ್ರಿ. ಇಷ್ಟ ದಿನದಂಗ ಇನ್ ಮುಂದಂಗ ಆಗುದಿಲ್ವಾ? ಇನ್ ಮುಂದ ಅವನ್ ಜೋಡಿ ಹಂಗೆಲ್ಲ ಸುತ್ತಾಡಕ್ ಹೋಗ್ಬೇಡ. ನೀನು ವಯಸ್ಸಿ ಬಂದಿ, ಹೇಳಿದೆಲ್ಲ ಅರ್ಥ ಆಕೇತಿ. ಯಾಕೆ ಮಾತಾಡವಳ್ಳಿ ನೀನು? ಪ್ರೀತಿ ನಿರ್ಧಾರ ಚಲೋನ ಮಾಡಾಳ. ಬಾರ. ನಮ್ ಮನಿ ಹಳೆ ಆಗವ, ಆಸ್ತಿ ಇದ್ರೆಷ್ಟು ಬಿಟ್ರೆಷ್ಟು, ಒಟ್ಟ ನನ್ ಮಗಳ ಚಂದ ನೋಡ್ಕೋಬೇಕು ಅಂತ ಹಳೆ ನೋಡ್ಬೇಕ್. ನಾ ಯಾರ್ ನಿಮ್ ಮಗಳನ್ನ ಮದ್ವೆ ಆಗ್ಬೇಕ್ ಬಿಡ್ರಿ, ಮಾತು ಬರೋದಿಲ್ಲ ಏನ್ ಬರೋದಿಲ್ಲ. ಆಕಿಗೆ ಮಾತ್ ಬರೋದಿಲ್ಲ ಅಂತನವ ನಾಳೆ ಹುಡ್ಕೊಂತ ಹೊಂಟಿದ್ದು. ಆಕಿಗೆ ಏನಾರ ಮಾತ್ ಬಂದಿತ್ತಂತಂದ್ರ ನಮ್ ಮನಿತನ ಹುಡ್ಕೊಂಡ್ ಬರ್ತಿದ್ರೆ. ನಿಮ್ ಮಗಳ ಮದ್ವೆ ಆಗವ ಅದ ಏನ್ ಸುಖ ಕಾಣ್ಬೇಕು ಆಕಿನ ಮದ್ವೆ ಮಾಡ್ಕೊಂಡ್. ಮನಸ್ಪೂರ್ವಕವಾಗಿ ನನ್ ಮಗಳಿಗೆ ಏನ್ರ ತಾಳಿ ಕಟ್ಟಿದ್ನಂತಂದ್ರ ನನ್ ಇಡೀ ಆಸ್ತಿನ ಸಂಪೂರ್ಣವಾಗಿ ಅವಂದಾಗತ್ತ. ಆ ಜಾತವ ಈ ಜಾತವ ಅಂತ ಏನ್ ಬೇಕಾಗಿಲ್ಲ. ಒಟ್ಟ ನನ್ ಮಗಳನ್ನ ಚಂದ ನಡ್ಕೊಂಡೋದ್ರ ಅಷ್ಟ ಸಾಕು ಅಂತ ಹುಡುಗಿದ್ರಿ ಹೇಳವ. ಅಂತವ್ರ ಯಾರು ಇಲ್ಲ, ಆದ್ರೂನು ಹುಡುಕ್ತೇನೆ, ಹುಡುಕಿ ಹೇಳ್ತೇನ್ರಿ. ಅಲ್ಲ ನಿನ್ ಗಂಡಗ್ ನೀ ಮಾತಾಡೋ ಮಾತಾ ಇದ? ಏನ್ ತಾಯಿ ನೀ ಮನ್ಯಾಗ ಇರುದಲ್ದ ಆಕಿನ ಬೇಕ್ರಿ ಮದ್ವೆ ಆಗ್ಲಿ? ಆಗುದ್ರಾಗ ಏನ್ ತಪ್ಪೈತ್ರಿ? ಅಲ್ಲ ಆಕಿನ ಮದ್ವೆ ಆದ್ರ ಆಕಿ ಆಸ್ತಿ ಎಲ್ಲ ನಮ್ದಾಗತ್ತ. ಏ ಆಸ್ತಿ ಸಲ ಗಂಡನ ಮಾರ್ಕೊಂಡ್ ಬರ್ತೀಯನ? ಸಾಕ್ ಸುಮ್ನಿರ. ಯಾರು ತಲಿ ತುಂಬಿದ್ರ ನಿಂದ? ನಂಗ ಯಾರು ತಲಿ ತುಂಬಿಲ್ಲ, ಗೌಡ್ ತೆರೆ ಹೇಳ್ಯಾರ ಚಲೋ ಹುಡುಗನ್ ನೋಡಂತ ಹೇಳಿ. ನೋಡುದಾದ್ರ ಯಾರಂದ್ರೆ ಒಬ್ರು ಚಲೋ ಹುಡುಗನ್ ನೋಡ, ನನಗ್ಯಾ ಗಂಟು ಬಿದ್ದಿ? ನೋಡ್ರಿ, ಆ ಹುಡುಗಿಗೆ ಮಾತು ಬರೋದಿಲ್ಲ, ಮದ್ವೆ ಆದ್ರ ನಮ್ ಜೀವನ ಚಲೋ ಇರ್ತೈತ್ರಿ. ಹ್ಮ್ ನೀ ಚಂದ ಇರ್ಬೇಕಂತಂದ ನನ್ನ ಬಲಿ ಕೊಡಕತ್ತಿ, ಹೌದಲ್ಲ? ಅಲ್ಲ ನಿಮ್ಗೆ ಯಾಕೆ ತಿಳಿವಲ್ದು? ಆಸ್ತಿ ಸಲುವಾಗಿ ಯಾವ ಹುಡುಗಿನ ಯಾರ್ ಬೇಕಾದ್ರೂ ಮದ್ವೆ ಆಗಕ್ ನಿಂತಾರ. ಆಸ್ತಿಗೆ ಆಸೆ ಪಡೋರು ಮದುವೆ ಆಗಕ್ಕೆ ನಿಂತಿರ್ಬೇಕು. ಮಾನ ಮರ್ಯಾದೆ ಕಾಯ್ಕೊಂಡು ನೋಡ್ಯಾರ ನಾವು, ನಮ್ಗೆ ಯಾಕೆ ಬೇಕಿದೆಯಲ್ಲ? ಉಳ್ಕಿದ ವಿಷಯದಾಗ ನೀವ್ ಹೇಳ್ದಂಗ್ ಕೇಳ್ತೇನೆ, ಈ ಒಂದ್ ವಿಷಯದಾಗ ನಾ ಹೇಳ್ದಂಗ್ ಕೇಳ್ಬೇಕು ನೀವು ಅಷ್ಟ. ಅಂದ್ರ ಆಸ್ತಿ ಸಲುವಾಗಿ ಗಂಡನಲ್ಲಿ ಬಿಟ್ಟು ಕೊಡಕ್ಕೆ ಅಂದಂಗಾತ. ನಿಮ್ಮನ್ನ ಬಿಟ್ಟು ಕೊಟ್ಟಂಗ್ ಮಾಡಿ ನಿಮ್ಮನ್ನ ಪಡ್ಕೋತೇನ್ರಿ, ನಿಮ್ಗೆ ಅರ್ಥ ಆಗಂಗಿಲ್ಲ. ಈ ಮಾತು ಕೇಳಿದ್ರ ಊರಾನ ಮಂದಿ ಅಷ್ಟ ಅಲ್ಲ, ನಿನ್ನ ತವ್ರ ಮನೆಯವ್ರ ಸಹಿತ ಉಗುಳ್ತಾರೆ ನಿನಗೆ. ನಿನ್ನ
ನೋಡ್ರಿ ನಿಮ್ಮ ನಂಬಿ ಗೌಡ್ತರಿಗೆ ಮಾತು ಕೊಡ್ತೀನಿ ನೋಡ್ರಿ ನಾ. ನೀವ್ ಹೇಳ್ದಂಗ ಹುಡುಗನ್ ನೋಡಿನ್ರಿ, ಮದ್ವೆ ಆಕ ಹುಡುಗ ಮ್ಯಾಗ ನಿಂತ ನೋಡ್ರಿ. ಅಲ್ಲ ನೀನ ಇನ್ನ ಹೇಳಿ 1 ತಾಸ ಆಗಿಲ್ಲ, ಆಗಾಕ ಹುಡುಗನ್ ಸಜ್ಜಿ ಮಾಡಿಯಲ್ಲ. ಯಾರು ಇಲ್ರಿ, ನನ್ನ ಗಂಡ. ಆ ಹುಡುಗಿ ಬಗ್ಗೆ ಎಲ್ಲಾ ತಿಳಿದು ಯಾರು ಮದ್ವೆ ಆತಾರ್ರಿ? ಪ್ರೀತಿ ನಮ್ ಮನಿ ಹಳೆಯ ನೋಡಂತೇಳಿ ನಾನು ಅಂತಂದ್ರ ನಿನ್ ಗಂಡನ ಮೂಳ್ ಮಾಡಾಕತ್ತಿಲ್ಲ. ನಮಗ ಎಲ್ಲಾ ಗೊತ್ತೈತ್ರಿ, ನಿಮ್ ಬಗ್ಗೆ ಎಲ್ಲಾ ಅರ್ಥ ಮಾಡ್ಕೊಂಡೇವಿ. ನಿಮ್ ಮಗಳನ್ನ ಮದ್ವೆ ಆಕ ಯಾರು ಮುಂದ್ ಬರಲ್ರಿ. ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ, ಇನ್ನೊಂದ್ ಸ್ವಲ್ಪ ಕಾಯಿನಂತೆ. ಚಲೋ ಹುಡುಗ ಸಿಗ್ತಾನ, ನಿನ್ ಗಂಡ ನೀನು ಬೇಡ. ಅಲ್ಲ ಚಲೋ ಹುಡುಗ ಸಿಗ್ತಾನ ಅಂತ ಹೇಳಿ ನಿಮ್ ಮಗಳಿಗೆ ನೀವೇನ್ ಮದ್ವೆ ಮಾಡ್ತೀರಿ? ಆಸ್ತಿ ಸಲುವಾಗಿ ಅವ ಮುಂದೆ ಏನ್ರ ಹೆಚ್ಚು ಕಮ್ಮಿ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಿ? ಅವಂಗ ಆಸ್ತಿ ಕೊಟ್ಟ ನನ್ ಮಗಳ ಜೋಡಿ ಮದ್ವೆ ಮಾಡ್ತೀನಿ ಅಂತಂದ್ರೆ ಅವಾಗ ಏನ್ ಹೆಚ್ಚು ಕಮ್ಮಿ ಮಾಡ್ತಾನ? ನೀವಿನ್ನ ಬಾಳ್ ಹಿಂದದರಿ. ಆಸ್ತಿ ಸಲುವಾಗಿ ನಿಮ್ ಮಗಳನ್ನ ಮದ್ವೆ ಹಾಕನ, ಆಕಿನ ಸಾಯ್ ಹೊಡಿತಾನ. ಅದೇ ಆಸ್ತಿ ಒಳಗ ಇನ್ನೊಬ್ಬಕಿನ ಮದ್ವೆ ಮಾಡ್ಕೊಂಡ್ ಬಂದು ಆರಾಮ್ ಇರ್ತಾನ. ಇಷ್ಟೆಲ್ಲಾ ಹೇಳಕಿ ನನಗ ನಿನ್ ಗಂಡನ್ ಯಾವ ಕಾರಣಕ್ಕೆ ಒಪ್ಸ್ತೀನಿ ನೀನೆ? ನಮ್ ಬಗ್ಗೆ ನಿಮಗ್ ಗೊತ್ತೈತಿ, ನಿಮ್ ಬಗ್ಗೆ ನಮಗ್ ಗೊತ್ತೈತಿ. ಉಳ್ದಿದ್ದೆಲ್ಲ ಇನ್ ನಿಮಗ್ ಬಿಟ್ಟಿದ್ ನೋಡ್ರಿ. ಇಷ್ಟು ಬೇಗ ನಾ ಏನು ಹೇಳಂಗಿಲ್ಲ ನಿನಗ. ಸಂಜೆ ತನ ವಿಚಾರ ಮಾಡಿ ಹೇಳ್ತೀನಿ. ಹಾ, ನೀರೇ ದುಡಿದಿಲ್ಲ, ನಾ ಹೇಳೋದು ಕೇಳ, ಸ್ವಲ್ಪರೇ ಮುಂದ್ ಬರೋನು. ನಮ್ಮ ಜೀವನ ಶುದ್ಧ ಮಾಡ್ಕೊಳ್ಳೋ ಸಲುವಾಗಿ ಪಾಪ ಮೂಕ್ ಹುಡುಗಿ ಜೀವನ ಅಳಗಲಚ್ಚದ. ಅವ್ರ ರೋಗ ಆಚಿಲ್ಲ, ನಿನಗೇನ ದಾಡಿ? ತಾಳಿ ಕಟ್ಟಕ್ ಏನಾಕತಿ? ಈಗ ತಾಳಿ ಕಟ್ಟತಿ, ನಾಳೆ ಸಂಸಾರ ಮಾಡತಿ, ಮುಂದೆ ಮಕ್ಕಳ ಮರಿ ಆದಗಳೇ ನನ್ನ ಕುತ್ತಿಗೆ ಬರ್ತೈತಿ. ಹುಡುಗಿನ ಮದ್ವೆ ಆಗ ಅವ್ರವ್ ಆಸ್ತಿ ಹಚ್ಚುತ್ತಾಳ, ಮುಂದ ಏನ್ರ ಮಾಡಾಕ್ ಬರ್ತೈತಿ. ನೀ ಅನ್ನೋದ ಬರೋಬನ್ನ. ದೇವ್ರ ರಗಡ್ ಅವ್ರಿಗೆ ಕೊಟ್ಟು ಮರ್ತಾನ, ಏನ್ರಿ ತಲಿ ಒಡ್ಸನಂತೀಯ? ಮತ್ತ ಬಾಡಿಗೆ ಮನ್ಯಾಗ ಇರೋ ಬದ್ಲಿ ಇಂಥವು 10 ಮನಿ ಕಟ್ಕೋಬಹುದು. ಆಯ್ತು ತಗೋ, ಅಕ್ಕಿನಂತೇಳಿ ಗೌಡ್ತಿಗೆ ಇದ ಮಾತ ಅವ್ರ ಮುಂದೆ ಮಾತಾಡ, ಅವ್ರಿಗೆ ಖುಷಿ ಆಗತ್ತ. ಮದ್ವಿ ನಾನು ಹಾಕಿನ್ರಿ, ಆದ್ರ ಆಸ್ತಿ ನನಗ ಹಚ್ತಿರಲ್ಲ. ಮದ್ವೆ ಆಗಂಗಿಲ್ಲ ಅಂತ ಅಷ್ಟೆಲ್ಲಾ ಮಾತಾಡ್ದಿ, ಈಗ ಆಸ್ತಿ ಸಂಬಂಧ ಮದ್ವೆ ಆಗತಿ ಹೆಂಗ? ಮೊದಲ ನಿಮ್ ಮಗಳಿಗೆ ಮದ್ವಿ ಮಾಡೋದ್ ಮಾಡ್ರಿ, ಆಸ್ತಿ ಸಲುವಾಗಿ ಯಾಕೆ ಮಾತಾಡ್ತೀರಿ? ಮೊದಲ ನಿಮ್ ಮಗಳಿಗೆ ಮದ್ವೆ ಮಾಡೋದು ಯೋಚನೆ ಮಾಡ್ರಿ, ಆಸ್ತಿದ ಯಾಕೆ ಮಾತಾಡತ್ತೀರಿ? ನನ್ನ ಮಗಳು ಮದ್ವೆ ಆಗ್ಬೇಕಂತಂದ್ರ ಹಳೆ ಆದವ ನಮ್ ಮನ್ಯಾಗ ಇರ್ಬೇಕ. ಹಳೆ ಆದವ ಅಷ್ಟೇ ಯಾಕ್ರಿ, ನಾನು ನನ್ ಗಂಡ ಇಬ್ರು ಬಂದ್ ನಿಮ್ ಮನ್ಯಾಗ ಇರ್ತೀವ್ರಿ. ಪ್ರೀತಿ, ನಿನ್ ಗಂಡನ ನನ್ ಮಗಳ ಜೋಡಿ ಜೋಡ್ ಮಾಡಿ ನಿನ್ ತಲೆಗೇನು ಅಂತ ವಿಚಾರ ಬೇರೆ ಏನಿಲ್ಲಲ್ಲ? ಅಲ್ರಿ, ನಿಮ್ ಮಗಳಿಗೆ ಮುತ್ತದ ಬಗ್ಗೆ ಸಿಗೋದ ದೊಡ್ಡ ಅಂತದ್ರ ಒಳಗ ನಮ್ ಬಗ್ಗೆ ಮಾತಾಡ್ತೀರಿ ನೀವು? ನಿನ್ನಾಗ ನಂಗ ನಂಬಿಕೆ ಐತಿ, ಇಲ್ಲಂತಲ್ಲ. ಇಷ್ಟ ದಿನ ಶಂಕರನ್ ಮಗಳ ಹೆಂಗ್ ನೋಡ್ಕೊಂತ ಬಂದಲ್ಲ, ಹಂಗ ನಿನ್ಗಂಡ್ ನೋಡ್ಕೋಬೇಕು ನೋಡು. ಹಂಗಂದ್ರ ನಮಗೂ ಒಂದು ಕಂಡೀಷನ್ ರೀ. ನಾ ನಿಮ್ ಮಗಳಿಗೆ ತಾಳಿ ಕಟ್ಟಿದ್ಮೇಲೆ ಆ ಶಂಕರ ನಿಮ್ ಮನ್ಯಾಗ ಇರಬಾರ್ದು, ನಿಮ್ ಮನಿ ಸುತ್ತಮುತ್ತನೂ ಸುಳಿಬಾರ್ದು. ಅವನ್ ಬಿಡ್ತ ಸಂಬಂಧನ ನನ್ನ ಆಸ್ತಿನ ನೆಲೆಯಾಗ ಹಚ್ಚಿ ಒಂದು ಚಲೋ ಹೊರ ನೋಡಿ ಮದ್ವಿ ಮಾಡಾಕತ್ತಿದ್ದೆ. ಅಲ್ಲ, ಇಷ್ಟೆಲ್ಲ ವಿಚಾರ ಮಾಡೋರು ಅವನ ಜೊತೆ ಯಾಕೆ ಮದ್ವಿ ಮಾಡ್ಲಿಲ್ಲ? ಮಗಳು ಮೂಕದಳ ಅಂತ ಹೇಳಿ ಕಂಡವ್ರ ಜೊತೆ ಬಿತ್ತನ ಮಾಡಕ್ ಬರಂಗಿಲ್ಲಪ್ಪ. ಜಾತಿ ಅದಿದೆಲ್ಲ ನೋಡ್ಬೇಕಾಗತ್ತ. ನಮ್ ಜೊತೆ ಯಾರೇ ಆಗ್ಲಿ ಏನೇ ಆಗಿರ್ಲಿ ನನ್ನ ಮಗಳನ್ನ ಅವಂಗ ಮದ್ವಿ ಮಾಡ್ಕೊಡ್ತೀನಿ, ಆದ್ರ ಶಂಕರನ್ ಮಾತ್ರ ನನ್ ಮಗಳನ್ನ ಕೊಡಂಗಿಲ್ಲ ರೀ. ಅವ್ರಿಗೆ ಮಗಳು ಹುಚ್ಚೈತಿ, ನಮಗ ಆಸ್ತಿ ಹುಚ್ಚೈತ್ರಿ. ಒಟ್ನಲ್ಲಿ ಅವ್ರಂತೆ ಮಾತಾಡಿ ಸುದ್ದ ಮಾಡ್ಕೋರಿ. ನೋಡ, ನಾಳೆ ತಾಳಿ ಕಟ್ಟಿದ್ಮೇಲೆ ಆಸ್ತಿನೂ ಇಲ್ಲ ಏನೂ ಇಲ್ಲ ಅನ್ನಂಗ ಆಗ್ಬಾರ್ದತ್ತ. ಸ್ವಲ್ಪ ನೋಡಿ ಮಾತ್ ಕೊಡ್ ನನಗಂತಿನ. ಅಲ್ಲ, ಇಬ್ರು ಹಿಂಗ ಗುಸು ಗುಸು ನೀವು ಮಾತಾಡಕತ್ತೀರಂತಂದ್ರ ನಿಮ್ ತಳಗ ಏನ್ರ ಬೇರೆ ವಿಚಾರ ಏನ್ರ ಐತೇನೆ? ಹೆಂಗ ಹೇಳ್ರಿ? ಬ್ಯಾರೆ ವಿಚಾರ ಇಲ್ಲ, ಏನಿಲ್ರಿ. ರೊಕ್ಕ ಬೇಡ, ರೂಪಾಯಿ ಬೇಡ್ರಿ. ನಿಮ್ಮಂತವ್ರ ಮನಿಗೆ ಹಳೆ ಆಗಾಕತ್ತೀನಿ ಅಂದ್ರ ಅಂದ ದೊಡ್ಡ ದೈ ಬಿಡ್ರಿ. ಅದನ್ನ ವಿಚಾರ ಮಾಡಾಕತ್ತಿದ್ಯಾರ. ನೋಡ್, ನಿನಗ ಹೇಂತಿದ್ರು ಸಹ ನನ್ನ ಮಗಳ ಜೋಡಿ ನಿನ್ನ ಮದ್ವಿ ಮಾಡಾಕತ್ತೀನಿ. ಅದ್ ಯಾಕಂತಂದ್ರ ನನ್ನ ಮಗಳ ಖುಷಿಗೋಸ್ಕರ. ನಿಮ್ ಮಗಳ ಮದ್ವಿ ಮಾಡಿ ಮೊಮ್ಮಕ್ಕಳ ಕಾಣ್ಬೇಕನ್ನೋ ಖುಷಿ ಐತಿಲ್ರಿ ನಿಮಗ? ಆ ಜವಾಬ್ದಾರಿ ನನಗ್ ಬಿಡ್ರಿ. ಈ ಮಾತ್ ನೀನ್ ಹೇಳಿದಿಲ್ಲ, ನನಗ್ ಹಾಲು ಕುಡ್ದಷ್ಟು ಖುಷಿ ಆತವ. ಮನಿಗ್ ಹೋಗಿ ನನ್ ಮಗಳನ್ನ ಏನಾರ ಮಾಡಿ ಒಪ್ಪಿಸ್ತೀನಿ ನಿನ್ ಗಂಡನ ಜೋಡಿ ಮದ್ವಿ ಆಗಾಕ. ಅಂದಂಗ್ರಿ, ಅದ ನಿಮ್ ಮಗಳಿಗೆ ಮಾತು ಬರೋದಿಲ್ಲ ನಿಜ, ಆದ್ರೂ ಎಲ್ಲ ತಿಳಿತೈತಿ. ಆದ್ರ ಮದ್ವಿ ಒಲ್ಲೆ ಅನ್ನಕತ್ಲಂದ್ರ ಅವಾಗೇನ್ ಮಾಡ್ತೀರಿ? ಆಕಿ ನನ್ನ ಮಗಳದಾಳ, ಆಕಿನ ಹೆಂಗ್ ಒಪ್ಪಿಸ್ಬೇಕಂತ ಅನ್ನೋದು ನನಗ್ ಗೊತ್ತೈತಿ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಬರ್ತೀನಿ.
ಆ ಪ್ರೀತಿ ಗಂಡನ್ ಜೋಡಿ ನಿನ್ನ ಮದ್ವಿ ಮಾಡ್ಬೇಕು ಅನ್ನೋ ವಿಚಾರ ಇದ್ದೀನಿ. ಏನೋ ಅಂದ ಹೂ ಅಂತ ಒಪ್ಕೋಯವ. ಅಪ್ರೂಪ್ಕ ಹೊರ ಹುಡ್ಕೊಂಬೈತಿ, ಹುಡ್ಕೊಂಬರ ನಿಂಗೆ ಸೊಕ್ಕ ಬಂತೇನ? ಮತ್ ಯಾರನ್ ಮದ್ವೆ ಆಗ್ಬೇಕಂತ ಮಾಡಿ? ಅವನ್ ಜೊತೆ ಹರಿಗಾಡಕ್ ಬೀಳಲ್ಲ, ನಿಂಗೆ ಸಲಿಗ್ ಬೆಳಿತಾನ? ಅವ ಯಾರು, ನಾವ್ಯಾರು? ಏ ಶಂಕ್ರ, ಬಾ ಇಲ್ಲೇ. ಯಾಕ್ರಿ? ಇನ್ನು ಮುಂದೆ ನೀ ನಮ್ಮ ಮನಿ ಕೆಲ್ಸಕ್ ಬರ್ಬಾರ್ದು. ನನ್ನ ಮಗಳ ಜೋಡಿ ಅಂತೂ ಮಾತಾಡ್ಸಕ ಹೋಗ್ಬಾರ್ದ. ಆಕಿನ್ ಜೊತೆ ಎಲ್ಲಾರ ಕಣ್ ಅಂತಂದ್ರ ನಿನ್ನ ಏನ್ ತಿಳ್ಕೊಂಡು ಮನಿ ಕೆಲ್ಸ ಬಿಡೋಣಾಕತ್ತೀರಿ ನನಗ್ ಗೊತ್ತಿಲ್ಲ. ಅದ್ ಬಿಡ್ತೇನ್ರಿ, ಆದ್ರ ಮಾತ್ ಬರ್ಲಾರಕ್ಕಿ ಜೊತೆ ಮಾತಾಡ್ಬಾರ್ದು ಅಂತ ಹೇಳಾಕತ್ತಿರ್ಲ, ಯಾಕೋ ನಂಗ ಸರಿ ಅನಸ್ಲಿಲ್ರಿ. ಅವ್ರ ಜೊತೆ ಮಾತಾಡಬಾರ್ದಂದ್ರ ಅಂತದ್ ಏನಾಗೈತಿ ಅಂತ ಹಿಂಗ್ ಮಾತಾಡಕತ್ತೀರಿ? ಆಕಿನ್ ಮದ್ವಿ ಮಾಡಾಕತ್ತೀನಿ, ಅದು ಪ್ರೀತಿ ಗಂಡನ್ ಜೋಡಿ. ಕೇಳಕ ಅಷ್ಟೇ ಅನಿಸ್ತಿರ್ಬೋದಲ್ಲ, ಆದ್ರೂ ನನ್ನ ಖುಷಿ ಸಂಬಂಧ ಆಕಿನ್ ಮದ್ವಿ ಮಾಡಾಕತ್ತೀನಿ. ನಿಮ್ ಖುಷಿ ಸಂಬಂಧ ನೀವು ಮದ್ವಿ ಮಾಡಾಕತ್ತೀರಿ, ಆಸ್ತಿ ಸಂಬಂಧ ಅವ ತಾಳಿ ಕಟ್ಟಾಕತ್ತಾನ. ಆದ್ರ ಇದ್ರಾಗ ಹಾಳಾಗು ಜೀವನ ಯಾರ್ದು? ಮಾತು ಬರ್ಲಾರ್ದ ನಿಮ್ ಮುಗ್ಧ ಮಗಳದ ಅಲ್ರಿ. ಏನೋ ದೇವ್ರ ಮಾತು ಕೊಟ್ಟಿಲ್ಲ ಹಂಗಂತೇಳಿ ಕಂಡವ್ರಿಗೆ ಮಗಳ ಮದ್ವಿ ಮಾಡಾಕತ್ತೀರಿ. ಬ್ಯಾಡ್ರಿ ಕೊಡ್ತಾರ? ಬ್ಯಾಡ್ರಿ, ಯಾರು ಈಕಿ ನೋಡಿ ಅಂತೂ ಮದ್ವೆ ಆಗುದಿಲ್ಲ ನೋಡಿ. ಆದ್ರ ನಿಮ್ಮ ಆಸ್ತಿ ಸಲುವಾಗಿ ಮಗಳನ್ನ ಮಾರ್ಕೋಬ್ಯಾಡ್ರಿ. ಓಹೋ, ನಮ್ ಮನ್ಯಾಗ ದುಡಿಯವ ಅದು ನನಗ್ ಬುದ್ಧಿ ಹೇಳೋಂಗ ಆಗ್ಬಿಟ್ಟ. ಯಾಕಂದ್ರ ಆಸ್ತಿನಿ ಏನ್ರ ಹೊಡಿಬೇಕನ್ನೋ ಪ್ಲಾನ್ ಮಾಡಿ ಹೆಂಗ? ಆಸ್ತಿ ಹೊಡಿ ಆಸೆ ನನಗಿತ್ತಂದ್ರ ನಿಮ್ ಮಗಳನ್ನ ಎಂದ ಕರ್ಕೊಂಡು ಮದ್ವೆ ಹಾಕಿದ್ದಾರಿ. ಆದ್ರ ಊರಾಗ ಈಕಿಗೆ ಅಸಹ್ಯ ಬಾರ್ದು, 4 ಮಂದಿ ಏನೂ ಆಡ್ಬಾರ್ದು ಅನ್ನೋ ಸಂಬಂಧ ಈಕಿ ಕೈ ಮಾಡಿ ತೋರ್ಸಿದ್ದೆಲ್ಲಾ ತಂದು ಕೊಟ್ಟಿನಿ. ಈಕಿ ಸನ್ನಿ ಮಾಡಿದ್ರೆ ಸಾಕ, ಅದನ್ನ ತಂದು ಈಕಿ ಮುಂದೆ ಇಟ್ಟಿನಿ. ಯಾಕಂದ್ರ ನಿಮ್ ಮಗಳು ನೀವ್ ಎತ್ತ ಅರ್ಥ ಮಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ, ನಾ ಬಾಳ ಹೆಚ್ಚು ಅರ್ಥ ಮಾಡ್ಕೊಂಡೇನ್ರಿ. ಆಕಿ ಮನ್ಸಿಗೆ ಗೊತ್ತು, ನನ್ನ ಮನ್ಸಿಗೆ ಗೊತ್ತು. ಮದ್ವಿ ಮಾಡ್ರಿ, ಆದ್ರ ಮಗಳ ಜೀವನ ನೀವು ಹಾಳು ಮಾಡಕತ್ತಿರಲ್ಲ ಮಾಡ್ರಿ. ಸಿಟಿಗೇರಿ ಶಟ್ಕೊಂಡೋದ ಅವ್ ವಾದ್ರಗೊಳಕ ನೀ ಮದ್ವೆಗೆ ಸಜ್ಜಾಗ. ಹೇಳಿದ್ ಮಾತು ನೀ ಎಲ್ಲ ಕೇಳ್ತಿ? ಬಾ. ಅಲ್ಲೋ ರೋವಕಿನ ಮದ್ವಿ ಮಾಡ್ಬೇಕತ್ ಮಾಡ್ಯಾಳ, ನೀ ಜೋಡ್ ಕರ್ಕೊಂಡು ಅಡ್ಯಾಡಕತ್ತಿ. ನಾಳೆ ನಿನ್ ಕೊಳ್ಳಿಗೆ ಬಿದ್ದಾಳ ನೋಡ್ಲೆ. ಕೊಳ್ಳಿಗೆ ಬಿದ್ರೆ ಕಡಿತನ ಹಾಕಿನ ಸಾಕ್ತಿನೋ? ಆ ದಮ್ಮ ತಾಕತ್ತನಂತೆ ಕೈತಿ. ಏನೋ ಬೇಕಾದ್ರೂ ಅವ್ರವ್ನ ಒಂದು ಮಾತು ಕೇಳಲಕ್ಕಿ ನನಗ ಸೊನ್ನೆ ಮಾಡಿ ತೊಂಬ ಅಂತ ಹೇಳ್ತಾಳೆ. ಈಕಿನ ಜೀವನ ಪೂರ್ತಿನ ಅರ್ಥ ಮಾಡ್ಕೊಂಡಿನಿ, ಇನ್ನು ಮುಂದೆ ಅರ್ಥ ಮಾಡ್ಕೋದಾಗೋದಿಲ್ಲ. ಜೋಡ್ ತಿರುಗ್ತೇವೆ ಸಂಬಂಧ ಕಟ್ಟಿ ಮಾತಾಡಕ್ ಹೋಗ್ಬೇಡ. ಅವ್ರ ಮನಿ ಅನ್ನ ಉಣ್ಣಾಕತ್ತೀನಿ. ಅವ್ರ ಮನಿ ಅನ್ನ ಯಾಕೆ ತಿನ್ನಕತ್ತಿ, ಆಕಿನ ಯಾಕೆ ಜೋಡ್ ಕರ್ಕೊಂಡು ಅಡ್ಡಾಡಕತ್ತಿ ಅನ್ನೋ ನಮ್ಗೆಲ್ಲ ಗೊತ್ತಾಕತಿ. ಯಾಕ ಹಿಂದ ಅವ್ರದ್ದು ಇತ್ತು ಆಸ್ತಿ ಐತಲ್ಲ, ಅದರ ಸಲುವಾಗಿ. ಹೌದಲ್ಲ? ನಾ ಅವ್ರ ಮನಿ ಆಳ ಮನುಷ್ಯ ಅದೀನಿ. ಅವ್ರ ಮನ್ಯಾಗ ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು, ಈಕಿನ ಹೆಂಗ್ ನೋಡ್ಕೋಬೇಕಂತ ಅವ್ರಗಿಂತ ಹೆಚ್ಚ ನನಗ್ ಗೊತ್ತೈತಿ. ನಾ ನೋಡತ್ತೀನಿ, ನಾ ಸಾಕತ್ತೀನಿ. ಯಾರು ಏನ್ ಮಾತಾಡ್ತೀರಿ ಮಾತಾಡ. ನನ್ನ ಹೆಂಡತಿ ಮಾತಿನಂತೆ ಇನ್ ಹೆಂಗರೆ ಮಾಡಿ ನಾನ ಪಟಾಸ್ಬೇಕೆ. ಕೊಟ್ಟೇನ ಮದುವೆ ಆದ್ರೆ ಆಯ್ತಲ್ಲ. ನೀವು ಏನ್ ಮಾತಾಡ್ತೀರಿ? ಇದೊಂದು ಹುಚ್ಚ ಹೇಳೋದಿ ತಂದ ನೀವು ಕೇಳಕ್ಕೆ ಬಂದಿರಲ್ಲ. ನನಗೆ ಬೈತಿ? ಅವ್ರು ಹೇಳಿದ್ರು ನಿನ್ನ ಹೆಸರು ಹೇಳಿನಿ. ಏನು ತಿಳಿ ಹೊಡಿಸೋ ಯಾರಿಗೆ ಗೊತ್ತಾ. ನಾ ಅಂತೂ ಇದಕ್ಕೇನು ಹೂ ಅನ್ನೋದು. ನನ್ನ ಮಗಳ ಮದುವೆ ಆದವನ್ಗ ನಾನು ಇಡೀ ಆಸ್ತಿನ ಅವಂಗ ಹಚ್ತೀನಿ. ಮನುಷ್ಯರ ಲಕ್ಷಣ ಇದ್ದವ್ರ ಯಾರು ಆಸ್ತಿಗೆ ಆಸೆ ಪಡೋದಿಲ್ರಿ. ಕನ್ಯಾ ಚಂದಿದ್ರೆ ಸಾಕಂತಾರ. ಕನ್ಯಾನು ಚಲೋ ಐತಿ, ಆದ್ರ ಆಕಿ ಮಾತಾ ಬರಲ್ಲ. ತಗೊಂಡ್ ಏನ್ ಮಾಡಿದ್ರಿ? ಅಂದ ನನ್ನ ಮಗಳ ಮದುವೆ ಆಗಂಗಿಲ್ಲ ಅಂತ ಮಾಡಿ ಏನು ಆಗತ್ರಿ? ಮದುವೆ ಆಗಲ್ಲ ಅಂತ ಯಾರಂದ್ರ? ಮದುವೆ ಆಗತ್ತ. ಚಲೋ ಯಾರ ಗಂಡ ತೆಗದ ಆಕಿ ಮದುವೆ ಮಾಡ್ರಿ. ಸುಮ್ಮನೆ ಈಕಿ ಮಾತು ಕೇಳಿ ಏನ್ರ ಮಾಡಕ್ ಹೋಗ್ಬೇಡ್ರಿ. ನನ್ ಮಗಳಿಗೆ ಮಾತ್ ಬರ್ದೇ ಇರ್ಬಾರ್ದು, ಆದ್ರ ಎಂತ ಒಂದ್ ಜೋಡಿ ಮದ್ವಿ ಮಾಡ್ತೀನಿ ಅಂತ ಹೇಳಿ ನೋಡಾಕತ್ರಿ. ಕೇಳಿಸ್ಕೊಂಡಿಲ್ಲ? ಅವರ ಹೂ ಒಂದು ಹೋದ್ರ ಬೇರೆ ಹುಡುಗನ್ ತೆಗೆದು ಮದುವೆ ಮಾಡ್ತೀನಿ ತಂದ ಏನ್ ಕೇಂದ್ರ ಹೊಡ್ಕೊಂಡ್ ಬರ್ತಾವ ಮನಿಗೆ. ಬಾ ಚೆನ್ನಾಗಿ.